ಟಿ ನರಸೀಪುರದಲ್ಲಿ ಸಂವಿಧಾನ ಮತ್ತು ಹಿಂದುಳಿದ ಜಾತಿಗಳ ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಜೆಎಸ್ಎಸ್ ಸಭಾಭವನದ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ವಸತಿ ಗೃಹದಲ್ಲಿ ಡಿಎಸ್ಪಿ ಕೆ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮಕ್ಕೆ ಜಿಲ್ಲಾ ಸಂಚಾಲಕ ಸೂಸಲೆ ರಾಜಶೇಖರ್ ಮೂರ್ತಿ ಚಾಲನೆ ನೀಡಿದರು. ಈ ವೇಳೆ ಸಂವಿಧಾನ ಮತ್ತು ಹಿಂದುಳಿದ ಜಾತಿಗಳ ಅಭಿವೃದ್ಧಿ ಮತ್ತು ಅಂಬೇಡ್ಕರ್ ಅವರ ಕುರಿತು ವಿಚಾರವಾದಿ ಕರೋಟಿ ಪ್ರಭುಸ್ವಾಮಿ ವಿಚಾರ ಮಂಡಿಸಿದರು. ಇಡೀ ದೇಶದ ಜನಸಂಖ್ಯೆಯಲ್ಲಿ 40% ಹಿಂದುಳಿದ ವರ್ಗಗಳಿವೆ. ನೀವು ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಪಾಲಕ್ಸ್ ಅವರು ಹೇಳಿದಾಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇದ್ದಾರಲ್ಲ, ಅವರ ಪರ್ಸೆಂಟೇಜು 15% ಇದ್ದಾರೆ ಮೇಲ್ವರ್ಗದವರು ಅಂತ. ಅವರನ್ನು ಹೊರತುಪಡಿಸಿದ್ರೆ 15% ಧಾರ್ಮಿಕ ಅಲ್ಪಸಂಖ್ಯಾತರಿದ್ದಾರೆ. ಅಂದರೆ 6 ಧರ್ಮಗಳಿದ್ದಾವಲ್ಲ, ಇಸ್ಲಾಂ, ಕ್ರೈಸ್ತ, ಹಿಂದೂ, ಮುಸ್ಲಿಮು, ಸಿಖ್, ಬೌದ್ಧ, ಪಾರ್ಸಿ ಇದಾವಲ್ಲ, ಈ ಧರ್ಮಗಳು ಟೋಟಲಿ ಸೇರಿ 15% ಜನ ಇದ್ದಾರೆ. 30 ಆಯ್ತಲ್ಲ. SC STಗಳು 30% ಇದ್ದಾರೆ. 60 ಆಯಿತು. ಇನ್ನು 40% ಹಿಂದುಳಿದ ಜಾತಿಗಳು. ಹಿಂದುಳಿದ ಜಾತಿಗಳು ಅಂತ ಹೇಳ್ಕೊತಾ ಇಲ್ಲ, ನಾವು ಹಿಂದೂಗಳು ಅಂತ ಹೇಳ್ತಾರೆ. ಇದೇ ಕರೆಕ್ಟ್. ಇವ್ರು ಯಾವಾಗ ಹಿಂದೂ ಅನ್ನೋದ್ರಿಂದ ಆಚೆ ಬಂದು ನಾವು ಹಿಂದುಳಿದ ಜಾತಿಗಳಾಗಿದ್ದೀವಿ, ಶೂದ್ರರು ಅಂದ್ರೆ ನಾವು ಅಂತ ಯಾವತ್ತು ಮನವರಿಕೆ ಮಾಡ್ಕೊತಾರೋ ಆವತ್ತು ಈ ದೇಶ ಮತ್ತೆ ನಮ್ಮ ಮೂಲ ಸ್ಥಾನಕ್ಕೆ ಹೋಗಿ. ಜೊತೆಗೆ ಇನ್ನೊಂದು ತಿಳ್ಕೊಳ್ಳಿ, ನಾವೆಲ್ಲ ಮೂಲ ಭಾರತೀಯರು. ಭಾಳ ಸ್ಪಷ್ಟಪಡಿಸ್ಕೊಬಿಡಿ, ತಲೆಗೆ ಹಾಕಬಿಡಿ, ಮೂಲ ನಿವಾಸಿಗಳು. ಈ ಹಿಂದುಳಿದ 40% ಜನರಿಗೆ ಸಂವಿಧಾನದಲ್ಲಿ ಏನೇನು ಅವಕಾಶಗಳಿದೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಬಾಬಾ ಸಾಹೇಬರು ಸಂವಿಧಾನದ 340ನೇ ಅನುಚ್ಛೇದದಲ್ಲಿ ಅನುಚ್ಛೇದವನ್ನು ಸೇರಿಸ್ತಾರೆ. ಬಟ್ ಅವ್ರಿಗೆ ಪ್ರಾವಿಷನ್ ಕೊಡಲಿಕ್ಕೆ ಅವಕಾಶಗಳಿರಲ್ಲ. ಅದಕ್ಕೆ ಆಯೋಗವನ್ನು ರಚನೆ ಮಾಡಿ ಅಂತ ಅವರು 52ರಲ್ಲಿ ಹೇಳ್ತಾರೆ. ಅದಕ್ಕೆ ರಚನೆ ಮಾಡದೇ ಇದ್ದಾಗ ಅವರು ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಆನಂತರದಲ್ಲಿ 53ರಲ್ಲಿ ಕಾಕಾ ಕಾಳೇಲ್ಕರ್ ವರದಿ, ನಿಮ್ಗಾಗಲೇ ಗೊತ್ತು ಕಾಕಾ ಕಾಳೇಲ್ಕರ್ ಏನು ಹೇಳಿದ್ರು ಅಂತ. ಅವರೆಲ್ಲವನ್ನು ಅಧ್ಯಯನ ಮಾಡಿ ವರದಿನೂ ಬರೆದು ಲಾಸ್ಟ್ಲಿ ಒಂದು ಕವರ್ ಲೆಟರ್ಲಿ ಏನು ಬರೀತಾರೆ, ಇಲ್ಲಿ ಬಡವರು ಇರೋದು ನಿಜ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲರೂ ಬಡವರಿದ್ದಾರೆ, ಬಟ್ ನನಗೆ ಜಾತಿ ಆಧಾರಿತ ಮೀಸಲನ್ನ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಬರೆದಿರ್ತಾರೆ. ಆಗ ಇದ್ದಂಥ ಇಂದಿರಾ ಗಾಂಧಿಯವರು ಅದನ್ನು ಹಂಗೆ ಇಟ್ಟು ಅವರು ಕಾಲ ಆಯ್ತು. ಮತ್ತು ಮೊರಾರ್ಜಿ ದೇಸಾಯಿ ಅವರು ಬಂದಾಗ ಮಂಡಲ್ ಕಮಿಷನ್ನ ನೇಮಕ ಮಾಡ್ತಾರೆ. 79ರಲ್ಲಿ ಮಾಡಿ 80ಕ್ಕೆ ವರದಿ ಬಂದ ಮೇಲೆ ಅದನ್ನು ಹಂಗೆ ಮೀನಮೇಷ ಎಣಿಸ್ತಾ ಇರ್ತಾರೆ. ಅಷ್ಟೊತ್ತಿಗಾಗಲೇ ದೇಶದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. 1989ರ ಚುನಾವಣೆಯಲ್ಲಿ ಅತಂತ್ರ ಸಂಸತ್ತು ಉಂಟಾಗುತ್ತೆ ಪಾರ್ಲಿಮೆಂಟಲ್ಲಿ. ಆ ಸಂದರ್ಭದಲ್ಲಿ VP ಸಿಂಗ್ ಅವರು ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಆಗ ಪ್ರಭುಸ್ವಾಮಿಯವರು ಮರೆತರು. ಬಹುಜನ್ ಸಮಾಜ್ ಪಾರ್ಟಿಯ 3 ಜನ MP ಗಳು ಗೆದ್ದಿರ್ತಾರೆ. ಆ 3 ಜನ MP ಗಳ ಕೊರತೆ VP ಸಿಂಗ್ ಅವ್ರಿಗಿರ್ತದೆ. ಆಗ VP ಸಿಂಗ್ ಅವರು 3 ಬಹುಜನ್ ಸಮಾಜ್ ಪಾರ್ಟಿಯ MP ಗಳು ನಮಗೆ ಬೆಂಬಲ ಕೊಡಿ ಅಂದಾಗ ಕಾನ್ಸಿರಾಮ್ ಅವರು 2 ಡಿಮ್ಯಾಂಡನ್ನು ಇಡ್ತಾರೆ. ಏನು 2 ಡಿಮ್ಯಾಂಡು ಅಂದರೆ, ಇದುವರೆಗೆ ಯಾರ್ಯಾರಿಗೂ ಕೊಟ್ಟಿದ್ದೀರಿ ಭಾರತ ರತ್ನನ, ಈ ದೇಶದ ಸಂವಿಧಾನವನ್ನು ಬರೆದಂಥ ಪಿತಾಮಹನಿಗೆ ಭಾರತ ರತ್ನ ಕೊಟ್ಟಿಲ್ಲ, ಇದು ಅನ್ಯಾಯ. ಹಂಗಾಗಿ ಮೊದಲನೇದಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಅಂಬೇಡ್ಕರ್ ಅವರಿಗೆ ಕೊಡಬೇಕು. ಎರಡನೇದು, ಈ ದೇಶ ಸಂವಿಧಾನ ಜಾರಿ ಆದಮೇಲೆ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಮಾಡೋದ್ರಲ್ಲಿ ಮೀನಮೇಷ ಎಣಿಸಿ ಸಾಕಷ್ಟು ದಿನಗಳು, ವರ್ಷಗಳು ಕಳೆದಿದೆ. ಈಗ ಮಂಡಲ್ ವರದಿ ಕೂಡ ಜಾರಿ ಬಂದಿದೆ. ಮಂಡಲ್ ವರದಿ ಕೂಡ ಅದು ರಿಪೋರ್ಟ್ ಕೊಟ್ಟಿದೆ. ಅದನ್ನು ಜಾರಿ ಮಾಡಬೇಕು. ಮಂಡಲ್ ವರದಿನ ನೀವು ಜಾರಿ ಮಾಡಬೇಕು. ಎರಡನೇ ಅಂಶ ಇದು. ಈ 2 ನನ್ನ ಆಸೆ ಏನಿದೆ, ಇವೆರಡನ್ನು ನೀವು ಜಾರಿ ಮಾಡೋದಾದರೆ ನಮ್ಮ 3 ಸಂಸದರನ್ನು ನಿಮಗೆ ಬೆಂಬಲ ಮಾಡ್ತೀವಿ. VP ಸಿಂಗ್ ಅದು ಗೊತ್ತಿರ್ತಾರೆ, ಅಗ್ರಿಮೆಂಟ್ ಮಾಡ್ತಾರೆ. ಆಗ 1990ರಲ್ಲಿ VP ಸಿಂಗ್ ಅವರು ಭಾರತ ರತ್ನ ಪ್ರಶಸ್ತಿನ ಬಾಬಾ ಸಾಹೇಬರು ಕೊಡೋರು. ಮತ್ತೆ ಅದೇ ಸಂದರ್ಭದಲ್ಲಿ ಮಂಡಲ್ ವರದಿನ ಪಾರ್ಲಿಮೆಂಟಲ್ಲಿ ಮಂಡಿಸಿದಾಗ ಹೇಳಿದ್ರು ಮುಂದೆ ಏನೇನಾಯಿತು ಅಂತ. ಸಾಕಷ್ಟು ರಥಯಾತ್ರೆಗಳು, ಅದನ್ನು ಹೇಳಿಲ್ಲ ಮಂಡಲ್ ಕಮಿಷನ್ ಅಂತ, ಅದರ ವಿರುದ್ಧ ಅಂತ ಹೇಳಲಿಲ್ಲ. ಹಂಗೆಲ್ಲ ಪಿತೂರಿಗಳು ನಡೆದಿದೆ. ಆ ಸಂದರ್ಭದಲ್ಲಿ ನಾನು ಮೈಸೂರು ಯೂನಿವರ್ಸಿಟಿಲಿ ಓದಬೇಕಾದ್ರೆ ನಾವು ನಮ್ಮ ಮಿತ್ರಗಳು ಹಿಂದುಳಿದ ಜಾತಿಗಳವರು ಮಂಡಲ್ ವರದಿ ವಿರುದ್ಧ ಹೋರಾಟ ಮಾಡಿದ್ದಾರೆ. ಆಗ ಅವ್ರು ಕೊಡ್ತಿದ್ದ ಕಾರಣ ಏನು ಗೊತ್ತಾ, ಈಗಲೇ SCಗಳಿಗೆ 18% ರಿಸರ್ವೇಷನ್ ಇದೆ, SC STಗಳಿಗೆ. ಅದರ ಮೇಲೆ ಇನ್ನೂ 27% ಕೊಡ್ಬೇಕಂತೆ ಅಂತ. ಎಂಥ ಸುಳ್ಳು ಹಬ್ಸಿದ್ರು ಲೆಕ್ಕ ಹಾಕಿನಿ.
ಆಗ ಇನ್ನೊಬ್ರು ಸಿರಿಕಲ್ಚರಲ್ಲಿ ಮಲ್ಲೇಶ್ ಅಂತ ಒಬ್ರು ಇದ್ರು ಕುರುಬ್ ಸಮಾಜ್ ಅವರು ಹೇಳಿದ್ರು ಒಂದ್ಸರಿ ನನಗೆ ಸಿಕ್ಕಿ, ಸಾರ್ ನಾನು ಮೂರ್ಖನಾಗಿ ಬನ್ಮಯ್ಯ ಕಾಲೇಜಲ್ಲಿ ಓದ್ತಾ ಇದ್ದೆ, ನಾನು ವಿರುದ್ಧವಾಗಿ ಮಾತಾಡಿದೆ ಸರ್ ಆ ಸಂದರ್ಭದಲ್ಲಿ. 20 ವರ್ಷ ತಗತ್ತೆ. ಯಾಕಂದ್ರೆ ಹಿಂದುಳಿದ ವರ್ಗಗಳಲ್ಲಿ ಜನರನ್ನ ಜಾಗೃತಿ ಮಾಡ್ತಕ್ಕಂಥ ನಾಯಕತ್ವದ ಕೊರತೆ ಈ ದೇಶದಲ್ಲಿ ಎದ್ದು ಕಾಣ್ತಾ ಇದೆ ಅವಾಗಿಂದ ಇವತ್ತಿನವರೆಗೂ. ಸಿದ್ದರಾಮಯ್ಯ ಸಾಹೇಬ್ರಂತವ್ರು ಮಧ್ಯೆ ಒಬ್ಬೊಬ್ರು ಇರ್ಬೋದು, ಬಟ್ ಇಡೀ ವ್ಯವಸ್ಥೆನ ಅಧ್ಯಯನ ಮಾಡಿಸ್ತಕ್ಕಂಥ, ಅರ್ಥ ಮಾಡಿಸ್ತಕ್ಕಂಥ ಹಿಂದುಳಿದ ವರ್ಗದ ನಾಯಕತ್ವದ ಕೊರತೆ ಬಹಳಷ್ಟಿದೆ. ಬಾಬಾ ಸಾಹೇಬ್ ಶೆಡ್ಯೂಲ್ ಕ್ಯಾಸ್ಟ್ ಸೀಮಿತ ಮಾಡೋದು, ಜಾತಿಯಿಂದ ಉನ್ನತವಾಗಿದ್ದೀವಿ ಅಂತ ಮೇಲ್ವರ್ಗದವ್ರನ್ನ ಫಾಲೋ ಮಾಡೋ ಥರ ಮಾಡೋದು. ಹಿಂದೂ ಹೆಸರಲ್ಲಿ ಇವತ್ತು ಸಂಘಟನೆ ಮಾಡಿ ಜನರಿಗೆ ಅವ್ರಿಗೆ ಬ್ರೈನ್ಗೆ ಬೇಡಿ ಆಗ್ತಕ್ಕಂಥ ಕೆಲಸಗಳು ನಡೀತಾ ಇದೆ. ಒಂದು ಕಡೆ ಸಂವಿಧಾನ ಅನಾಥ ಆಗ್ತಾ ಇದೆ. ಇವತ್ತು ಬಹುಜನ್ ಸಮಾಜ್ ಚಳವಳಿ ಈ ದೇಶದಲ್ಲಿ ಹುಟ್ಕೊಳ್ಳಿಲ್ಲ ಅಂದರೆ ಇಷ್ಟೊಂದು